ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಅಂಡ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F13 ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು 4GB RAM ಮತ್ತು 64GB ಸ್ಟೋರೇಜ್ನ ವೇರಿಯಂಟು $12,000 ಲಾಂಚ್ ಆಗಿದೆ. ತುಂಬ ದಿನ ಆದ ನಂತರ ಇದೇ ಮೊದಲ ಬಾರಿಗೆ ಸ್ಯಾಮ್ಸಂಗಿನ ಒಂದು ಫೋನು ದೊಡ್ಡ ಬಾಕ್ಸ್ನ ಜೊತೆಗೆ ಬರ್ತಾ ಇರುವಂಥದ್ದು. ಸೊ ನಮಗೆ ಗೊತ್ತಾಗ್ತಾ ಇದೆ ಈ ಒಂದು ಫೋನ್ನ ಬಾಕ್ಸ್ ಒಳಗೆ ಚಾರ್ಜರ್ನ ಕೊಟ್ಟಿದ್ದಾರೆ ಅಂತ. ಅದು ಖುಷಿ ಕೊಡುತ್ತೆ ತುಂಬ ಜನಕ್ಕೆ. ಇಷ್ಟು ದಿನ ನಾನು ಅನ್ಬಾಕ್ಸ್ ಮಾಡಿದಂಥ ಯಾವ ಸ್ಯಾಮ್ಸಂಗ್ ಫೋನಲ್ಲೂ ಕೂಡ ಚಾರ್ಜರ್ ಇರ್ತಾ ಇರಲಿಲ್ಲ. ಒಂದು ಸಣ್ಣ ಬಾಕ್ಸಲ್ಲಿ ಕಳಿಸೋರು ಅಟ್ಲೀಸ್ಟ್ ಈ ಒಂದು ಎಂಟ್ರಿ ಲೆವೆಲ್ 12,000 ಪ್ರೈಸನ್ ಸ್ಮಾರ್ಟ್ಫೋನ್ಗೆ ಚಾರ್ಜರ್ ಕೊಟ್ಟಿದ್ದಾರಲ್ಲ, ಅದೇ ಒಂದು ಖುಷಿ ವಿಷಯ. ನಾನಿವತ್ತು ಈ ಒಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ವಾರಂಟಿ ಕಾರ್ಡ್ ಇದೆ. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಈ ಪ್ರೈಸಂದಿಗೆ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಅದರ ಕೆಳಗಡೆ 15 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಈ ಒಂದು ಪ್ರೈಸಂದಿಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ 15 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ ಅಂತ ಅಂದರೆ ಕ್ರೇಜಿ ವಿಷಯ ಅದು. ಇನ್ನು ಈ ಒಂದು ಬಾಕ್ಸಲ್ಲಿ ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್ ಇರುವಂಥದ್ದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. Type-A ಇಂದ Type-C. ಸೂಪರ್ ವಿಷಯ. ಅದನ್ನು ಬಿಟ್ಟರೆ ಬೇರೇನು ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ವೆಯ್ಟ್ ಇದೆ ಆಯಿತಾ. ಏನಕ್ಕೆ ಅಂದರೆ ಈ ಒಂದು ಫೋನಲ್ಲಿ ತುಂಬ ದೊಡ್ಡ ಬ್ಯಾಟ್ರಿ ಇರುವಂಥದ್ದು. ಅದರಿಂದ ಸೊ ಬ್ಯಾಟ್ರಿ ಎಷ್ಟಿದೆ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಮಾರ್ಟ್ಫೋನ್ 207 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ಅಷ್ಟೊಂದು ತಿನ್ನಾಗಿದೆ ಅಂತಲೂ ಅನ್ನಲ್ಲ. 9.3 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೊರಿಲ್ಲಾ ಗ್ಲಾಸ್ 5. ಸೂಪರ್ ವಿಷಯ. ನಿಮಗೆ ಮುಂದ್ಗಡೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು. ಬೆಸಲ್, ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ ಅನ್ನೋದು ಬಿಟ್ಟರೆ ಉಳಿದಿದೆಲ್ಲ ಒಂದು ಲೆವೆಲಿಗೆ ಪರವಾಗಿಲ್ಲ. ಫ್ರಂಟಿಂದ ಒಂದು ನಾರ್ಮಲ್ ಲುಕ್ಕಿಂಗ್ ಫೋನು. ಫ್ರಂಟಲ್ಲಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಅದು ಸಪ್ರೇಟಾಗಿ ಸ್ಕ್ರೀನ್ ಗಾರ್ಡ್ ತೊಗೊಬೇಕು. ಮತ್ತು ಆಗಲೇ ನನಗೆ ಬ್ಯಾಕ್ ಕವರ್ನ ಕೂಡ ಈ ಒಂದು ಬಾಕ್ಸ್ ಒಳಗೆ ಕೊಟ್ಟಿಲ್ಲ. ಸೊ ಫ್ರಂಟಲ್ಲಿ ಪರವಾಗಿಲ್ಲ ಅಂತೀನಿ. ಇನ್ನು ಈ ಒಂದು ಫೋನ್ ಎಂತಕ್ಕೆ ಬಂತು ಅಂತ ಅಂದರೆ ಒಂದು ರೀತಿ ಮ್ಯಾಟ್ ಫಿನಿಶು. ಸೊ ಒಂದು ರೀತಿ ನೈಲನ್ನು ಫೈಲ್ ಮಾಡ್ತೀವಲ್ವಾ, ಸೊ ಆ ರೀತಿ ಫಿನಿಷನ್ನು ಹೊಂದಿರುವಂಥದ್ದು. ಹಿಂದ್ಗಡೆ ನಿಮಗೆ ಸ್ಮಡ್ಜಸ್ ಆದರೂ ಕೂಡ ಕಾಣಲ್ಲ ಮತ್ತು ಸ್ಕ್ರ್ಯಾಚ್ ಆದರೂ ಕೂಡ ಅಷ್ಟೊಂದು ಕಾಣೋದಿಲ್ಲ. ಇದು ಒಂಥರ ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಟೋನ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಕಲರ್ ಒಂದು ಲೆವೆಲಿಗೆ ಪ್ರೀಮಿಯಮ್ ಅನಿಸುತ್ತೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ಗೊತ್ತಾಗ್ತಿರುವಂಥದ್ದು ಈ ಒಂದು ಸ್ಮಾರ್ಟ್ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಸೊ ಒಂದು ಒಳ್ಳೆ ವಿಷಯ. ಸೈಡ್ ಮೌಂಟೆಡ್ ನನಗಂತೂ ಇಷ್ಟ ಆಗುತ್ತೆ. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಮತ್ತು ಈ ಒಂದು ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್ ಆಯಿತು. ಆಬ್ವಿಯಸ್ಲಿ ಒಂದು ಪ್ರೈಸನ್ಸ್ಗೆ ಯಾರು ಕೂಡ ಮೆಟಾಲಿಕ್ ಫ್ರೇಮ್ನ ನೀಡೋದಿಲ್ಲ. ಓವರಾಲ್ ಈ ಒಂದು ಪ್ರೈಸನ್ಸ್ಗೆ ಒಂದು ಬಿಲ್ಡ್ ಪರವಾಗಿಲ್ಲ ಅನ್ನಿಸ್ತು. ಸ್ಯಾಮ್ಸಂಗ್ ಬ್ರ್ಯಾಂಡ್ನ ಲೆವೆಲ್ಗೆ ಈ ಬೆಲೆಗೆ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತು. ಒಂದೇನಪ್ಪ ಅಂತಂದರೆ ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಟಿಯರ್ ಡ್ರಾಪ್ ನಾಚ್ ಕೊಟ್ಟಿದ್ದಾರೆ. ಯೂಶಲಿ 7,000 ಫೋನ್ ತೊಗೊಂಡ್ರು ಕೂಡ ಫ್ರಂಟಿಂದ ಹಿಂಗೆ ಕಾಣುತ್ತೆ. ಸೊ ಅಟ್ಲೀಸ್ಟ್ ಒಂದು ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಇಂಪ್ರೆಸ್ ಮಾಡ್ತಾ ಇತ್ತು ನನಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ PLS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಸೂಪರ್ ಆಗಿದೆ, ಸಖತ್ತಾಗಿದೆ. ಒಂದು ಲೆವೆಲ್ಗೆ ಹೆವಿ ಬ್ರೈಟಾಗಿ ಕೂಡ ಇರುವಂಥದ್ದು ಮತ್ತು ಕಲರ್ಸ್ ಎಲ್ಲ ಸಖತ್ತಾಗಿದೆ. ಸ್ಯಾಮ್ಸಂಗ್ ಡಿಸ್ಪ್ಲೇ ಹೆಂಗಪ್ಪ ಅಂತ ಅಂದರೆ ನೀವು ನಾರ್ಮಲ್ LCD ಡಿಸ್ಪ್ಲೇ ತೊಗೊಂಡ್ರೂ ಕೂಡ ಸಖತ್ತಾಗಿರುತ್ತೆ. ಒಂಥರ OLEDಗೂ ಕಂಪೇರ್ ಮಾಡ್ಬೋದು, ಆ ಲೆವೆಲಿಗಿದೆ. ನಂಗೆ ಸಖತ್ ಇಂಪ್ರೆಸ್ ಮಾಡ್ತೀವಿ. ಒಂದು ಡಿಸ್ಪ್ಲೇ ಚೆನ್ನಾಗಿದೆ. OLED ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು, ಬಟ್ ಸ್ಟಿಲ್ ಇದು ಕೂಡ ನನಗೆ ಚೆನ್ನಾಗಿದೆ ಅನ್ನಿಸ್ತು. ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ, ಬ್ರೈಟ್ ಆಗಿರುವಂಥದ್ದು ಇಂಪ್ರೆಸ್ ಮಾಡ್ತು. ಬ್ಲ್ಯಾಕ್ಸ್ ಕೂಡ ಅಷ್ಟೊಂದು ಲೆವೆಲಿಗೆ ಎಷ್ಟು ಡೀಪ್ ಬ್ಲ್ಯಾಕಾಗಿ ಕಾಣುತ್ತೆ ಅಂದರೆ AMOLED ಡಿಸ್ಪ್ಲೇ ಅನ್ಕೊಬೇಕು ಎಷ್ಟೋ ಜನ ನೋಡಿ. ಸೊ ಆ ರೀತಿ ಇದೆ, ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 4GB RAM ಮತ್ತು 64GB ಸ್ಟೋರೇಜು ಮತ್ತು ಇನ್ನೊಂದು 4GB RAM ಮತ್ತು 128GB ಸ್ಟೋರೇಜು. $1,000 ಜಾಸ್ತಿ ಇದೆ ಅಷ್ಟೇ ಆಯಿತಾ. ಸೊ ಎರಡರಲ್ಲಿ ಸೊ ತೊಗೊಂಡ್ರೆ 128GB ಸ್ಟೋರೇಜ್ನ ವೇರಿಯಂಟನ್ನು ತಗೊಳ್ಳಿ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ EMMC ಸ್ಟೋರೇಜ್ ಆಯಿತಾ. ಸೊ UFS ಸ್ಟೋರೇಜ್ ಕೊಟ್ಟಿಲ್ಲ. UFS ಸ್ಟೋರೇಜ್ ಈ ಒಂದು ಬೆಲೆಗೆ ಆರಾಮಾಗಿ ಸಿಗುತ್ತೆ. ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಯೂಶಲಿ ಸ್ಯಾಮ್ಸಂಗ್ ಅವ್ರದ್ದು ಈ ಪ್ರೈಸ್ ರೇಂಜಲ್ಲಿ ಈ ಸ್ಪೆಸಿಫಿಕೇಷನ್ ಕೊಟ್ಟಿರೋದು ತುಂಬ ದೊಡ್ಡ ವಿಷಯ ಅಂತ ಪರ್ಸನಲಿ ಅನಿಸುತ್ತೆ. ಸೊ 12,000 ಪ್ರೈಸ್ ರೇಂಜಿಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ನಲ್ಲಿ ಸ್ಯಾಮ್ಸಂಗ್ ಫ್ಯಾನ್ಸ್ಗಳಿಗೆ ಓಕೆ ಅನ್ಕೋತೀನಿ ಆಯಿತಾ. ಸೊ ಆಬ್ವಿಯಸ್ಲಿ ಈ ಒಂದು ಬೆಲೆಗೆ ಎಷ್ಟೋ ಫೋನ್ಗಳಲ್ಲಿ UFS 2.2 ಕೂಡ ಸಿಗುತ್ತೆ. ಬಟ್ ಸ್ಟಿಲ್ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ನೋಡ್ಕೊಂಡು ನಾವು ಹಂಗೆ ಅನ್ಬೋದು.
ಬಟ್ ಕೊಟ್ಟಿದ್ದು ಚೆನ್ನಾಗಿರ್ತಾ ಇತ್ತು. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಎಕ್ಸಿನೋಸ್ ಪ್ರೊಸೆಸರ್ ಇರುವಂಥದ್ದು ಸ್ಯಾಮ್ಸಂಗ್ ಅವ್ರದ್ದೇ. ಎಕ್ಸಿನೋಸ್ 850 8 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಸೊ ಇದೊಂದು ರೀತಿ ಮಿಡ್ ಎಂಡ್ ಅನ್ನಂಗೂ ಇಲ್ಲ, ಲೋ ಎಂಡ್ ಅನ್ನಂಗೂ ಇಲ್ಲ, ಅದ್ರ ಮಧ್ಯೆ ಬರುತ್ತೆ. ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 1,30,30,000 1,40,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗಿರುವಂಥದ್ದು, ಆಯಿತಾ. ಸೊ ನೀವು ನೋಡೋದಕ್ಕೆ ಹೋದರೆ ನಿಮಗೆ 7,500-8,000 ಪ್ರೈಸ್ ರೇಂಜಲ್ಲಿ ಬರುವಂಥ ಸ್ಮಾರ್ಟ್ಫೋನ್ಗಳು ಇತ್ತೀಚೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ಯೂನಿಸಾಕ್ ಪ್ರೊಸೆಸರ್ಗಳು ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ದು. ಸೊ ಅದೆಲ್ಲ ಅದಾದರೆ 2 ಲಕ್ಷ ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇದಾವೆ, ಆಯಿತಾ. ಸೊ ಅವೆಲ್ಲ 8,000-9,000 ರೂಪಾಯಿಗೆ ಸಿಕ್ಬಿಡ್ತಾವೆ ನಿಮಗೆ. ಸೊ ಇದನ್ನು ನೋಡಿಕೊಂಡ್ರೆ ಪ್ರೊಸೆಸರ್ ಚೆನ್ನಾಗಿದೆ, ಆದರೆ ಈ ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆರಾಮಾಗಿ ಸಿಗುತ್ತೆ. ನಾನು BGMI ಚೆಕ್ ಮಾಡಿದಂಗೆ ಅದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ಈ ಒಂದು ಫೋನಲ್ಲಿ ನೀವು ಅಲ್ಟ್ರಾದಲ್ಲಿ ಆಡ್ಕೊಬೋದು, ಎಕ್ಸ್ಟ್ರೀಮ್ ಆಪ್ಷನ್ ಇಲ್ಲ, ಬಟ್ ಅಲ್ಟ್ರಾ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾನು ಚೆಕ್ ಮಾಡ್ದಂಗೆ ಒಂದು ಲೆವೆಲಿಗೆ ಸ್ಮೂತಾಗಿ, ಅಂದರೆ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದು ಗೇಮಿಂಗ್ ಪ್ರೊಸೆಸರ್ ಅಲ್ಲ, ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಲ್ಲ, ಒಂದು ಲೆವೆಲ್ಲಿಗೆ ಆಡ್ಕೊಬೋದು ಅಷ್ಟೇ ಬೇಸಿಕ್ ಸೆಟ್ಟಿಂಗಲ್ಲಿ ಒಂದು ಲೆವೆಲ್ಗೆ. ಬಟ್ ನೀವು ನಂಗೆ ಅನಿಸ್ದಂಗೆ ಅಲ್ಟ್ರಾ ಆಡಿದ್ರೂ ಕೂಡ ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ಇನ್ನು ಯೂಸರ್ ಇಂಟರ್ಫೇಸ್ ನ್ಯಾವಿಗೇಷನ್ ನಾನು ಚೆಕ್ ಮಾಡ್ದಂಗೆ ಕೆಲವೊಂದು ಸಲ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ, ಕೆಲವೊಂದು ಸಲ ಸ್ವಲ್ಪ ಸ್ಟಟರ್ ಅಂತ ಅನಿಸುತ್ತೆ, ಸ್ವಲ್ಪ ಸ್ಲೋ ನಿಧಾನ, ಕೆಲವೊಂದು ಸಲ, ಯಾವಾಗಲೂ ಇಲ್ಲ. ಸೊ ಆ ರೀತಿ ಫೀಲ್ ಆಯ್ತು ನನಗೆ. ಮತ್ತು ಡೇ ಟು ಟಾಸ್ಕ್ ಮಾಡೋದಕ್ಕೇನು ತೊಂದರೆ ಆಗೋದಿಲ್ಲ. ಬೇಸಿಕ್ ನೀವು ವಾಟ್ಸಪ್ಪು ಕೆಲವೊಂದು ಬೇಸಿಕ್ ಅಪ್ಲಿಕೇಶನ್ಗಳು ಯೂಸ್ ಮಾಡೋದಕ್ಕೇನು ತೊಂದರೆ ಆಗೋದಿಲ್ಲ. ಜಾಸ್ತಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಂಗೆ ಇದು ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ ಆಗಬಹುದು ಈ ಒಂದು ಫೋನ್ಗೆ ಅಂತ ಪರ್ಸ್ನಲಿ ನನಗಂತೂ ಅನಿಸುತ್ತೆ. ಬಟ್ ಬೇಸಿಕ್ ಇದಕ್ಕೆಲ್ಲ ಏನು ತೊಂದರೆ ಆಗೋದಿಲ್ಲ. ಸೊ ನನಗೆ ಅನ್ನಿಸ್ದಂಗೆ ನಾನು ಚೆಕ್ ಮಾಡ್ದಂಗೆ ಒಟ್ಟಿಗೆ ಹೇಳಿದ್ನಲ್ಲ, ಒಂಥರ ಎಂಟ್ರಿ ಲೆವೆಲ್ ಪ್ರೊಸೆಸರ್ ಅಂತ ಬೇಕಾದರೂ ಅನ್ನಬಹುದು. ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರ್. ಇದಕ್ಕೆ ಒಂದು ಫೋಟೋ ಇಂಪ್ರೆಸ್ ಮಾಡ್ತು ನನಗೆ, ಸಖತ್ತಾಗಿದೆ. ಈ ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ಸ್ಯಾಮ್ಸಂಗ್ ಅವರು ಯೂಶ್ವಲಿ ಅವ್ರ ಫೋನಲ್ಲಿ ಒಳ್ಳೆ ಕ್ಯಾಮ್ರಾ ಆಗ್ತಾರೆ, ನನಗಂತೂ ಇಷ್ಟ ಆಯಿತು. ಇಂಡೋರ್ ಔಟ್ಡೋರ್ ಎರಡರಲ್ಲೂ ಕೂಡ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ. ಈ ಒಂದು ಬೆಲೆಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು ನನಗೆ. ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನೊಂದಿದೆ, 5 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ಆಯಿತಾ. ಸೊ ಈ ಪ್ರೈಸ್ ರೇಂಜಲ್ಲಿ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ರಲ್ವಾ, ಸೊ ಅದೊಂಥರ ಯುನೀಕ್ ಅನ್ಬೋದು. ಕೆಲವು ಸ್ಮಾರ್ಟ್ಫೋನ್ಗಳಿಗೆ ಒಂದು ಪ್ರೈಸ್ ರೇಂಜಲ್ಲಿ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುತ್ತೆ. ಸೊ ಇವ್ರು ಕೊಟ್ಟಿದ್ದಾರೆ. ಬಟ್ 5 ಮೆಗಾಪಿಕ್ಸೆಲ್ ವೈಡ್ ಆಗೇನೋ ಇದೆ, ಬಟ್ ಕ್ಲಾರಿಟಿ ಪರವಾಗಿಲ್ಲ, ಕ್ರೇಜಿ ಏನಲ್ಲ. ಈ ಬೆಲೆಗೆ ಇದು ಕೊಟ್ಟಿರೋದೇ ನನಗೆ ಸ್ಯಾಮ್ಸಂಗ್ ಅವ್ರು ಕೊಟ್ಟಿರೋದೇ ದೊಡ್ಡ ವಿಷಯ ಅನ್ನಿಸ್ತು. ಬಟ್ ಪರವಾಗಿಲ್ಲ, ವೈಡ್ ಆಗಿದೆ. ಔಟ್ಡೋರಲ್ಲಿ ಚೆನ್ನಾಗಿ ತೆಗೀತೆ, ಇಂಡೋರ್ ಸ್ವಲ್ಪ ಗ್ರೀನ್ ಅನಿಸ್ಬೋದು ನನಗೆ. ಅದನ್ನು ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಇದೆ, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಸೊ ಕೊಟ್ಟಿದ್ದಾರೆ, ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ ಅಂತೀನಿ. ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ, ಒಂದು ಬೆಲೆಗೆ ಪರವಾಗಿಲ್ಲ ಅನ್ನಿಸ್ತು ನನಗೆ. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಡೀಟೇಲ್ಸ್ ಪರವಾಗಿಲ್ಲ, ಅದು ಝೂಮ್ ಮಾಡಿದ್ರೆ ಅಷ್ಟೊಂದು ಡೀಟೇಲ್ಸ್ ಬರುತ್ತೆ ಅಂತ ಅನ್ನಲ್ಲ, ಬಟ್ ಚೆನ್ನಾಗಿದೆ, ಪರವಾಗಿಲ್ಲ. ಈ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು ನನಗೆ. ಇನ್ನೂ ಚೆನ್ನಾಗಿರ್ಬೋದಾಗಿತ್ತು ಒಟ್ಟಿಗೆ ಫ್ರಂಟ್ ಕ್ಯಾಮ್ರಾ. ಸೊ ಅದನ್ನು ಬಿಟ್ಟರೆ ವಿಡಿಯೋಗ್ರಫಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲಂತ ಸಾಮರ್ಥ್ಯ ಹೊಂದಿರುವಂಥದ್ದು. ಅದರ ಕ್ಲಾರಿಟಿ ಕೂಡ ನಮಗೆ ತೋರಿಸ್ತಾ ಇದ್ದೀನಿ, ಪರವಾಗಿಲ್ಲ ಅಂತ ಅದನ್ನು ಕೂಡ. ಓವರಾಲ್ ಕ್ಯಾಮ್ರಾ ನನಗೆ ಇಷ್ಟ ಆಯಿತು. ನನಗೆ ಒಂದು ಬೆಲೆಗೆ ಒಂದು ಒಳ್ಳೆಯ ಕ್ಯಾಮ್ರಾವನ್ನು ಸ್ಯಾಮ್ಸಂಗ್ ಅವರು ಕೊಟ್ಟಿದ್ದಾರೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲೇ ನನಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಸೊ ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ, ನೋಡ್ತಾ ಇದ್ದೀರಾ. ಪಟ್ ಅಂತ ಅನ್ಲಾಕ್ ಮಾಡುತ್ತೆ. ಒಂದು ಮಿಲಿ ಸೆಕೆಂಡ್ಸಲ್ಲಿ ಸ್ವಲ್ಪ ಡಿಲೇ ಇದೆ, ಬಟ್ ಗೊತ್ತಾಗಲ್ಲ ನಿಮಗೆ ಯೂಸ್ ಮಾಡ್ತಿರ್ಬೇಕಾರೆ. ಒಟ್ಟಿಗೆ ಫಾಸ್ಟ್ ಅನ್ನಿಸ್ತು ನನಗೆ. ಇನ್ನು ಫೇಸ್ ಅನ್ಲಾಕು ಸ್ಯಾಮ್ಸಂಗಿಂದು ಸ್ವಲ್ಪ ಫೇಸ್ ನಿಮ್ಮ ಮುಖ ಸ್ಟ್ರೈಟಾಗಿ ಇಟ್ಕೊಂಡಿರ್ಬೇಕು. ಸೊ ಅದು ಯೂಸ್ ಮಾಡ್ತಾ ಅದು ಸ್ವಲ್ಪ ನಿಮ್ಮ ಡಾಟಾ ಸ್ಟೋರ್ ಮಾಡ್ಕೊಂಡು ಆಮೇಲೆ ಅದು ಸ್ವಲ್ಪ ಬೆಟರ್ ಆಗ್ತಾ ಹೋಗುತ್ತೆ. ಸೊ ನೋಡ್ಬೋದು, ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ, ನೋಡ್ಬೋದು. ಈಗ ಒಂದು ಲೆವೆಲಿಗೆ ಫಾಸ್ಟಾಗಿ ಅನ್ಲಾಕ್ ಮಾಡ್ತಾ ಇದೆ. ಸೊ ಈ ರೀತಿ ಪರವಾಗಿಲ್ಲ ಅಂತೀನಿ, ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ. ಇನ್ನು ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಕ್ರೇಜಿ ಇಂಪ್ರೆಸಿವ್ ವಿಷಯ. ಈ ಒಂದು ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು. ಈ ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಅಂತ ಅಂದರೆ ನನಗೆ ಅನಿಸ್ತು ಒಂದು ಮಾಡ್ರೇಟ್ ಯೂಸಿಗೆ 1.5 ದಿನ ಆರಾಮಾಗಿ ಬರುತ್ತೆ. ಸೂಪರ್ ಇಂಪ್ರೆಸಿವ್ ವಿಷಯ. ಮತ್ತು ಬಾಕ್ಸ್ ಒಳಗೆ ಚಾರ್ಜರ್ ಕೊಟ್ಟಿದ್ದಾರೆ, ಅದೇ ಒಂದು ಖುಷಿ ವಿಷಯ ಆಯಿತು. 15 ವ್ಯಾಟ್ನ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಯೂಶ್ವಲಿ ಸ್ಯಾಮ್ಸಂಗ್ ಅವರು ಇದಕ್ಕಿಂತ ಮುಂಚೆ ಕೊಡ್ತಾ ಇಲ್ಲ, ಬಟ್ ಇದು ಕೊಟ್ಟಿದ್ದಾರಲ್ವಾ, ನಂಗೆ ಅದೇ ಖುಷಿ ಕೊಟ್ಟಂಥ ವಿಷಯ. ಇನ್ನು ಈ ಒಂದು ಫೋನ್ನ OS ಬಗ್ಗೆ ಮಾತನಾಡಬೇಕಂತ ಅಂದರೆ ನಿಮಗೆ ಆ್ಯಂಡ್ರಾಯ್ಡ್ 12ನ ಬೇಸ್ ಮಣ್ಣಾಗ್ತಿರುವಂಥ One UI ಇರುವಂಥದ್ದು, ಆಯಿತಾ. One UI ಸ್ಯಾಮ್ಸಂಗ್ ಅವ್ರದ್ದು UI
ಇದು ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಸ್ವಲ್ಪ ಹೆವಿ ವಾಯ್ಸ್ ಅಂತ ಬೇಕಾದ್ರೂ ಅನ್ಬೋದು ಆಯಿತಾ. ನನಗೇನೋ ಅಷ್ಟೊಂದು ಇಂಪ್ರೆಸಿವ್ ಅನ್ಸಲ್ಲ, ಸ್ವಲ್ಪ ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿ ಐಕಾನ್ಸ್ ಎಲ್ಲ ಇದ್ದರೆ ನನಗೇನೋ ಸ್ವಲ್ಪ ಇಷ್ಟ ಆಗ್ತಿತ್ತು. ಬಟ್ ಕೆಲವು ಜನಕ್ಕೆ ಇಷ್ಟ ಆಗುತ್ತೆ. ಒಂದು ಖುಷಿ ವಿಷಯ ಏನಪ್ಪ ಅಂದರೆ ಸ್ಯಾಮ್ಸಂಗ್ ಅವರು 2 ವರ್ಷ ಸೆಕ್ಯೂರಿಟಿ ಅಪ್ಡೇಟು ಮತ್ತು ಆ್ಯಂಡ್ರಾಯ್ಡ್ ಅಪ್ಡೇಟ್ಸನ್ನು 2 ವರ್ಷ ಕೊಡ್ತಾರಂತೆ ಈ ಒಂದು ಸ್ಮಾರ್ಟ್ಫೋನ್ಗೆ. ಅದೇ ಒಂದು ಖುಷಿ ವಿಷಯ. ಬಟ್ ಕೊಡ್ತಾರೆ ಯೂಶ್ವಲಿ ಸ್ಯಾಮ್ಸಂಗ್ ಅವರು ಹಳೆ ಅವ್ರದ್ದು ಯಾವುದೋ ಒಂದು 2-3 ವರ್ಷ ಹಳೆ ಫೋನ್ಗೆಲ್ಲ ಈಗಲೂ ಕೊಡ್ತಾ ಇರ್ತಾರೆ ಆಯಿತಾ. ಸೊ ಅದನ್ನು ನಾವು ಗ್ಯಾರಂಟಿಯಾಗಿ ಇಟ್ಕೊಬೋದು, ಇಂಪ್ರೆಸಿವ್ ಅಂತೀನಿ. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಬಾಟಮ್ ಫೈರಿಂಗು ಮೋನೋ ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಓಕೆ, ಒಂದು ಲೆವೆಲ್ಗೆ ಜೋರಾಗಿ ಕೇಳುತ್ತೆ, ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ. ಈ ಒಂದು ಪ್ರೈಸ್ ಅಂದರೆ ಕೆಲವೊಂದು ಸ್ಮಾರ್ಟ್ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಕೂಡ ಇರುತ್ತೆ ಆಯಿತಾ. ಬಟ್ ಇದರಲ್ಲಿ ಅವ್ರು ಕೊಟ್ಟರೆ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ಕ್ಲಾರಿಟಿ ಓಕೆ, ಸ್ಪೀಕರ್ ಕೂಡ ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಇದನ್ನು ಬಿಟ್ಟರೆ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇರುವಂಥದ್ದು ಮತ್ತು ಬ್ಲೂಟೂತ್ 5.0 ಇದೆ ಮತ್ತು ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ನಿಮಗೆ ಒಂದು ಫೋನಲ್ಲಿ ಸಿಗ್ತಾ ಇಲ್ಲ. ಸೊ ಇಷ್ಟು ಈ ಒಂದು ಸ್ಮಾರ್ಟ್ಫೋನ್ದು ಕೆಲವೊಂದು ಫೀಚರ್ಗಳು. ನೀವು ಅದರ ಕೇಳ್ಬೋದು ಈ ಒಂದು ಸ್ಮಾರ್ಟ್ಫೋನನ್ನು ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ನೀವೇನಾದರೂ ಸ್ಯಾಮ್ಸಂಗಲ್ಲಿ ಒಂದು ಸ್ಮಾರ್ಟ್ಫೋನ್ ಹುಡುಕ್ತಾ ಇದ್ದೀರಾ ಅಂತ ಅಂದರೆ ಈ ಬೆಲೆಗೆ ಈ ಫೋನ್ ಸಖತ್ತಾಗಿದೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ನಲ್ಲಿ ಆಯಿತಾ. ನೀವು ಸ್ಪೆಸಿಫಿಕೇಷನ್ ನೋಡ್ಕೊಂಡು ಹೋಗ್ತಾ ಇದ್ದೀರಾ, ಬ್ರ್ಯಾಂಡ್ ಮ್ಯಾಟ್ರ್ ಆಗೋದಿಲ್ಲ, ಸ್ಪೆಸಿಫಿಕೇಷನ್ ನೋಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಇದಕ್ಕಿಂತ ಒಳ್ಳೆ ಸ್ಮಾರ್ಟ್ಫೋನ್ಗಳು ನಿಮಗೆ ಒಂದು ಬೆಲೆಗೆ ಆರಾಮಾಗಿ ಸಿಗುತ್ತೆ. ಆದರೆ ಸ್ಯಾಮ್ಸಂಗಲ್ಲಿ ನಾನು ನೋಡಿರೋ ಹಾಗೆ ಈ ಒಂದು ಬೆಲೆಗೆ ಒಂದು ಒಳ್ಳೆಯ ಸ್ಮಾರ್ಟ್ಫೋನ್ ಅಂತ ಪರ್ಸನಲಿ ನನಗಂತೂ ಅನ್ನಿಸ್ತಾ ಇದೆ. ನೋಡಿ, ಕೆಲವು ಜನ ಸ್ಯಾಮ್ಸಂಗ್ ಫ್ಯಾನ್ಸ್ಗಳು ಸ್ಯಾಮ್ಸಂಗೇ ಬೇಕು ಅವರಿಗೆ, ಅಂಥವ್ರಿಗಂತೂ ಚೆನ್ನಾಗಿದೆ, ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಇದಿಷ್ಟು ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸೋದು ಒಟ್ಟಿಗೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೋಡಿದಲ್ಲಿ.